ಸೇ ಹಲೋ ಟು ಹುಲಿ 2.0 1616 10RR ಬೇರೆ ಈ 10RR ಬೇರೆ ಕವಾಸಾಕಿ ಹೆವಿ ಇಂಡಸ್ಟ್ರೀಸ್ ಲಿಮಿಟೆಡ್ ಮೇಡ್ ಇನ್ ಜಪಾನ್ 6 lakhs ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ದಟ್. ಈ 2015 ಅಲ್ಲಿ ಜಾನಥನ್ ರೇ ಬರ್ತಾರೆ ಕವಾಸಾಕಿ. ಜಾನಥನ್ ರೇ ಮತ್ತೆ ZX10R 10RR ಮ್ಯಾಚ್ ಮೇಡ್ ಇನ್ ಹೆವೆನ್ ಕವಾಸಾಕಿಗೆ. ಅವ್ರು ಚಾಂಪಿಯನ್ ಆಗಿದ್ದ ಎಲ್ಲ ವರ್ಷನೂ ಈ ಗಾಡಿನೇ ಓಡಿಸಿದವರು. ಏನು ಇದೆಲ್ಲ ಟಾಕೋ LED ಲೈಟ್ಸ್. ಹುಲಿ ಆ್ಯಕ್ಚುಲಿ ಬೋನಲ್ಲಿ ಕೂಡ ಹಾಕ್ಬಿಟ್ಟಿದ್ರಿ ಹುಲಿನ ಪಾಪ. ಇವನೇನು ಇದು ಕೊಡೋ ನಶೆ ಬೇರೆ ಯಾವುದು ಕೊಡಲಾಗಿರು. ಈ ಕಂಪನಿಯನ್ನು ಓಡಿಸಕ್ಕೆ ಇಲ್ಲಿ ಕೈಗಳು ಸಿಗಲ್ಲ. ಸಿಕ್ಕಿದ್ರೆ ಅವನ್ ತಲೆ ಕಾಯ್ದ ಋಣ ತೀರ್ಸೋವರೆಗೂ ಸಾಯ್ಬೇಡ. ವಿಷ್ಣುವಿನ ತಾಳ್ಮೆ ಇರ್ಲಿ, ಆದ್ರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ. ನಮಸ್ಕಾರ ಕರ್ನಾಟಕ. ಅಂತೂ ಇಂತೂ ನೀವು ವೆಯ್ಟ್ ಮಾಡ್ತಾ ಇದ್ದಿದ್ದ ದಿನ ಬಂದೇ ಬಿಡ್ತು. ಏನಕ್ಕೆ ಅಂತ ಕಾರಣ ಇಲ್ಲ ಇದೆ. ಸೇ ಹಲೋ ಟು ಹುಲಿ 2.0. ಆ್ಯಕ್ಚುಲಿ ಗಾಡಿ ವಾಶ್ ಮಾಡಿಸ್ಬೇಕಾಯ್ತು, ನಾನು ಸ್ವಲ್ಪ ಗಲೀಜಾಗಿದೆ, ಅಡ್ಜಸ್ಟ್ ಮಾಡ್ಕೊಂಬಿಡಿ. ಸುಮಾರು ಒಂದು ತಿಂಗಳಿಂದ ಓಡಿಸಾಡ್ತಾ ಇದ್ದೀನಿ ಗಾಡಿನ ಆಲ್ರೆಡಿ. ಟೇಕ್ ಅ ಲುಕ್ ಅಟ್ ದಿಸ್ ZX10RR. ಹೆಂಗೆ ಬಂತು ನಮ್ಮ ರೀಲು, ಲಾಂಚ್ ರೀಲು, ರಿವೀಲ್ ರೀಲು? ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೇನು ಅನ್ನಿಸ್ತು ಅಂತ. ನೋಡಿ, ಹುಲಿಗೆ ಹಿಂದೆ ಹುಲಿನೇ ಅಂಟಿಸ್ಬಿಟ್ಟಿದ್ದೀನಿ ವೈಟ್ ಕಲರ್. ಚೆನ್ನಾಗಿದೆಲ್ಲ. ಸೊ ZX10RR ಹೊಸದೇನಲ್ಲ ನಮ್ಮ ಚಾನಲ್ಗೆ. ಬೇಜಾನ್ ನೋಡ್ಬಿಟ್ಟಿದ್ದೀರಾ ಗಾಡಿನ. ಬಟ್ ನನ್ನ ಹತ್ರ ಇದು 1616 10RR ಬೇರೆ, ಈ 10RR ಬೇರೆ. ಸೊ ಇದು CBU 10RR. CBU ಅಂದರೆ ಕಂಪ್ಲೀಟ್ಲಿ ಬಿಲ್ಟಪ್. ಆಲ್ರೆಡಿ ನನ್ನ ಪ್ರೀವಿಯಸ್ ವೀಡಿಯೋನಲ್ಲಿ ಹೇಳಿದ್ದೀನಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ, ಕವಾಸಾಕಿ ಹೆವಿ ಇಂಡಸ್ಟ್ರೀಸ್ ಲಿಮಿಟೆಡ್ ಮೇಡ್ ಇನ್ ಜಪಾನ್. ಸೊ ಡೈರೆಕ್ಟ್ ಜಪಾನ್ ಕವಾಸಾಕಿ ಹೆವಿ ಇಂಡಸ್ಟ್ರೀಸ್ ಫ್ಯಾಕ್ಟ್ರಿನಲ್ಲೇ ಫುಲ್ಲಾಗಿ ರೆಡಿ ಆಗಿರೋದು ಗಾಡಿ. ಇದು ಫುಲ್ಲಾಗಿ ಮ್ಯಾನುಫ್ಯಾಕ್ಚರ್ ಆಗಿ ಫುಲ್ ಬೈಕೆ ಕ್ರೇಟಲ್ಲಿ ಬಂದಿದೆ ಶಿಪ್ಪಲ್ಲಿ. ಸೊ ದಿಸ್ ಈಸ್ ದ CBU. ಈ ಬ್ಯಾಡ್ಜು ನಿಮಗೆ CKD ಗಾಡಿನಲ್ಲಿ ಇರೋಲ್ಲ. ಇವಾಗ ನಮ್ಮದು 1616 ಹುಲಿನಲ್ಲಿ ಆ 10RRಲ್ಲಿ ಇದಿಲ್ಲ, ಯಾಕಂದರೆ ಅದು CKD ಗಾಡಿ. ಸೊ ಅದರಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರಾ, 4 ಕ್ಯಾಪ್ಸು ಗ್ರೀನ್ ಕಲರ್ ಇತ್ತು ನೋಡಿ, ಇದರಲ್ಲಿ ರೆಡ್ ಕಲರ್ ಇದೆ. ಆಮೇಲೆ ಶಾಕ್ ರಿಸರ್ವಾಯರು ಇದರಲ್ಲಿ ರೆಡ್ ಇದೆ, ಅದರಲ್ಲಿ ಗ್ರೇ ಕಲರ್ ಇತ್ತು. ಸೊ ಅದೇ ಡಿಫ್ರೆನ್ಸು CBUಗೂ CKDಗೂ. ಆಮೇಲೆ ನೋಡಿ ಬ್ರೇಕ್ ಲೈನ್ಸು, ಇದಕ್ಕೆ ಸ್ಟೀಲ್ ಬ್ಲೇಡೆಡ್ ಬ್ರೇಕ್ ಲೈನ್ಸ್ ಬರುತ್ತೆ ಫ್ಯಾಕ್ಟ್ರಿಯಿಂದನೇ. ನಮ್ಮ 1616 10RRಗೆ ರಬ್ಬರ್ ಟ್ಯೂಬ್ ಕೊಡ್ತಾನೆ, ಈ ಸ್ಟೀಲ್ ಬ್ಲೇಡೆಡ್ ಬರೋಲ್ಲ. ಈ ಟ್ರ್ಯಾಕ್ಗೆ ಹೋಗೋರೆಲ್ಲ ಸ್ಟೀಲ್ ಬ್ಲೇಡೆಡ್ ಹಾಕ್ಕೊಳ್ಬೇಕು, ಯಾಕಂದರೆ ರಬ್ಬರ್ ಟ್ಯೂಬ್ ತಡೆಯಲ್ಲ, ಅಲ್ಲಿ ಆ ಹೀಟ್ಗೆ ಎಕ್ಸ್ಪ್ಯಾಂಡ್ ಆಗಿಬಿಡುತ್ತೆ. ಸೊ ಈ ಗಾಡಿನಲ್ಲಿ ಬೈ ಸ್ಟಾಕೇನೆ ಸ್ಟೀಲ್ ಬ್ಲೇಡೆಡ್ ಲೈನ್ಸ್ ಬರುತ್ತೆ. ಆ್ಯಂಡ್ ಇಟ್ಸ್ ಅ CBU ಗುರು, ಒಂದು ಲೆವೆಲ್ ಹೈಯರ್ ಅಂತ ಹೇಳ್ಬೋದು. ಫಿಟ್ ಆ್ಯಂಡ್ ಫಿನಿಶು, ಕ್ವಾಲಿಟಿ. ಯಾಕಂದರೆ ಡೈರೆಕ್ಟ್ ಜಪಾನ್ ಮೇಕ್ ಇವೆಲ್ಲ. ಇಂಡಿಯಾನಲ್ಲಿ ಏನೂ ಅಸೆಂಬಲ್ ಆಗಿಲ್ಲ ಈ ಗಾಡಿ, ಡೈರೆಕ್ಟ್ ಜಪಾನ್ ಮೇಕ್. ಸೊ ಈ ಗಾಡಿ ಹೆಂಗೆ ಉಟ್ಕೊಂತು ಅಂತ ಕ್ವಿಕ್ಕಾಗಿ ಒಂದಿಷ್ಟು ಹೇಳ್ಬಿಡ್ತೀನಿ. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ WSPK ಬಗ್ಗೆ ಎಲ್ಲ ಲಾಸ್ಟ್ ವೀಡಿಯೋನಲ್ಲಿ. MotoGP ನೀವೆಲ್ಲ ನೋಡಿರ್ತೀರ. MotoGPನಲ್ಲಿ ಹೆಂಗೆ ಎಲ್ಲ ಬ್ರ್ಯಾಂಡ್ಸ್ಗಳು ಇದ್ದಾವೆ, ಹಾಗೆ ವರ್ಲ್ಡ್ ಸೂಪರ್ ಬೈಕ್ ಅಂತ ಇನ್ನೊಂದು ಚಾಂಪಿಯನ್ಶಿಪ್ ನಡೆಯುತ್ತೆ ಎವ್ರಿ ಇಯರು. ಸೊ ಅದರಲ್ಲಿ ಕವಾಸಾಕಿ, ಯಮಹಾ, ಹೋಂಡಾ, BMW, ಡುಕಾಟಿ ಇವರೆಲ್ಲ ತಿರ್ಗಾ ವರ್ಲ್ಡ್ ಸೂಪರ್ ಬೈಕಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ MotoGPಗೂ ವರ್ಲ್ಡ್ ಸೂಪರ್ ಬೈಕಿಗೂ ಏನು ಗೊತ್ತಾ ಡಿಫ್ರೆನ್ಸು? ವರ್ಲ್ಡ್ ಸೂಪರ್ ಬೈಕಲ್ಲಿರೋ ಬೈಕ್ಸ್ ಎಲ್ಲ ಪಬ್ಲಿಕ್ಕಲ್ಲಿ ಸೇಲ್ಗಿರೋ ಬೈಕ್ಗಳು, ಅಂದರೆ ಈ ಥರ ಬೈಕ್ಗಳು. ಇವಾಗ MotoGPಲಿರೋ ಬೈಕು ನಿಮಗೆ ಪಬ್ಲಿಕಲ್ಲಿ ಸೇಲ್ ಇಲ್ಲ. ಅವೆಲ್ಲ $1 million ಗಟ್ಟಲೆ ಸಿಕ್ಕಾಪಟ್ಟೆ R&D ಮಾಡ್ಬಿಟ್ಟು ಖರ್ಚು ಮಾಡಿರ್ತಾರೆ. ಅವೆಲ್ಲ MotoGP ಬೈಕ್ಸು, ಅವೆಲ್ಲ ಪಬ್ಲಿಕ್ಗೆ ಸೇಲಲ್ಲಿ ಇಲ್ಲ. ವರ್ಲ್ಡ್ ಸೂಪರ್ ಬೈಕಲ್ಲಿರೋ ಎಲ್ಲ ಬೈಕೂ ಪಬ್ಲಿಕಲ್ಲಿ ಸೇಲ್ಗಿದೆ. ವರ್ಲ್ಡ್ ಸೂಪರ್ ಬೈಕ್ ಸುಮಾರು 1980s ಇದೆ ಗುರು. 1988 ಸ್ಟಾರ್ಟ್ ಆಯ್ತು ವರ್ಲ್ಡ್ ಸೂಪರ್ ಬೈಕು. ಕವಾಸಾಕಿ ಹಸ್ ಬೀನ್ ದೇರ್ ಇನ್ ಇಟ್ ಫಾರ್ ಅ ಲಾಂಗ್ ಟೈಮ್. ಸೌಂಡ್ ಯಾವಾಗ ಮಾಡ್ತು ಕವಾಸಾಕಿ ಅಂದರೆ, ಈ 2015 ಜಾನಥನ್ ರೇ ಬರ್ತಾರೆ ಕವಾಸಾಕಿ. ಅದಕ್ಕೆ ಮುಂಚೆ ಅವರು ಹೋಂಡಾದಲ್ಲಿ ಇರ್ತಾರೆ. ಹೋಂಡಾ CBR 1000RR ಓಡಿಸ್ತಿರ್ತಾರೆ ಹೋಂಡಾಗೆ. ಆ್ಯಂಡ್ 2015 ಹಿ ಮೇಕ್ಸ್ ಅ ಶಿಫ್ಟ್ ಟು ಕವಾಸಾಕಿ. ಅವರು ಬಂದಂಗೆ ಚಾಂಪಿಯನ್ಶಿಪ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫುಲ್ ರೇಸ್ಗೆ ಫಸ್ಟು ಚಾಂಪಿಯನ್ ಅಂದ್ರೆ ಫುಲ್ ರೇಸ್ಗೆ ಫಸ್ಟ್ ರ್ಯಾಂಕಿಂಗಲ್ಲಿ ಯಾರು ಇರ್ತಾರೋ ಎಲ್ಲ ಪಾಯಿಂಟ್ಸು ಸೇರಿ ಅವ್ರನ್ನ ಚಾಂಪಿಯನ್ ಅಂತಾರೆ. ಸೊ ಜಾನಥನ್ ರೇ ಬಂದಿದ್ದಕ್ಕೂ ಕವಾಸಾಕಿ ಅವರು ಅಪ್ಡೇಟ್ ಮಾಡಿದ್ದಕ್ಕೂ ಗಾಡಿ ಅದು ಹೆಂಗೋ ಒಂಥರ ಸಿಂಕ್ ಆಗಿಬಿಡ್ತದು. ಎವ್ರಿಥಿಂಗ್ ಫೆಲ್ ಇನ್ ಟು ಪ್ಲೇಸ್. ಅವಾಗಿಂದ ಜಾನಥನ್ ರೇ ಅವರು
ಚಾಂಪಿಯನ್ಶಿಪ್ ಮೇಲೆ ಚಾಂಪಿಯನ್ಶಿಪ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸುಮಾರು 2015ಇಂದ 2020ವರೆಗೂ ಕಂಟಿನ್ಯೂಸ್ ಚಾಂಪಿಯನ್ ಅವರು. 6 ಟೈಮ್ಸ್ ವರ್ಲ್ಡ್ ಸೂಪರ್ ಬೈಕಲ್ಲಿ ಚಾಂಪಿಯನ್. ಸೊ ಫಸ್ಟ್ 2 ಇಯರ್ಸು ZX10 R ಹೊಡಿದ್ರು, 2015 ಆ್ಯಂಡ್ 16. 17ಗೆ ಕವಾಸಾಕಿ ಅವ್ರು ಏನು ಮಾಡಿದ್ರು, 10Rಗೆ ಇನ್ನೊಂಚೂರು ಪೊಟೆನ್ಷಿಯಲ್ ಇದೆ, ಬಟ್ ನಾವು ಸ್ವಲ್ಪ ಇಂಟರ್ನಲ್ಸ್ ಚೇಂಜ್ ಮಾಡಬೇಕು ಇಂಜಿನಲ್ಲಿ, ಇನ್ನೂ ಜಾಸ್ತಿ ಪವರ್ ತೆಗಿಬೋದು ಅಂದ್ಬಿಟ್ಟು ಏನು ಮಾಡಿದ್ರು, ಈ ZX10 RR ಮಾಡಿದ್ರು. RRಲ್ಲಿ ಏನು ಡಿಫ್ರೆನ್ಸು ಅಂದರೆ ರೀಇನ್ಫೋರ್ಸ್ಡ್ ಇಂಜಿನ್, ಇದು ಸಿಕ್ಕಾಪಟ್ಟೆ ಡ್ಯೂರಬಲ್ ಇಂಜಿನು, ಟೈಟೇನಿಯಂ ಪಿಸ್ಟನ್ಸು, ಕನೆಕ್ಟಿಂಗ್ ರಾಡು ಮತ್ತು ಸಿಲಿಂಡರ್ ಹೆಡ್ಡು ದೊಡ್ಡದಿದೆ ಇದರಲ್ಲಿ, ಹೈ ಲಿಫ್ಟ್ ಕ್ಯಾಮ್ಸ್ ಹಾಕ್ಬೋದು. ಆ್ಯಂಡ್ DLC ಕೋಟೆಡ್ ಸಿಲಿಂಡರ್ ವಾಲ್ಸು, ಟ್ಯಾಪೆಟ್ಸು, ಲೈಟ್ ವೆಯ್ಟ್ ಸ್ಪ್ರಿಂಗ್ಸು, ರೀಇನ್ಫೋರ್ಸ್ಡ್ ಇಂಜಿನ್ ಕೇಸಿಂಗ್, ಸಿಕ್ಕಾಪಟ್ಟೆ ಗಟ್ಟಿಪಿಂಡ ಇಂಜಿನ್ ಇದು. ಇದರಲ್ಲಿ ನೀವು 250 ಹಾರ್ಸ್ ಪವರ್ ಎಕ್ಸ್ಟ್ರಾಕ್ಟ್ ಮಾಡಿದ್ರೂ ಗಾಡಿ ಲೈಫ್ ಬರುತ್ತೆ, ಹಾಳಾಗಲ್ಲ ಬೇಗ. ಅದೇ ಡಿಫ್ರೆನ್ಸು 10Rಗೂ 10RRಗೂ. RR ಅಂದ್ರೇ ರೇಸ್ ರೆಡಿ ಅಂತ. ಸೊ ಇವಾಗ ಇಷ್ಟೆಲ್ಲ ಅಪ್ಡೇಟ್ಸ್ ಕೊಟ್ಟರೆ ತಿರ್ಗಾ ವರ್ಲ್ಡಲ್ಲಿರೋ ಎಲ್ಲ 10Rಗೂ ಅವರು ಅದನ್ನೇ ಮಾಡಬೇಕು, ಪ್ರೊಡಕ್ಷನ್ ಲೈನೇ ಚೇಂಜ್ ಮಾಡಬೇಕು. ಕವಾಸಾಕಿ ಅವ್ರು ಅಂದ್ಕೊಂಡ್ರು, ಏನಕ್ಕೆ ಎಲ್ಲರಿಗೂ ಈ ಅಪ್ಡೇಟ್ ಕೊಡಬೇಕು, ನಾರ್ಮಲ್ ಜನ ಏನು ಆ ಥರ ಚಾಂಪಿಯನ್ಶಿಪ್ ರೇಂಜಿಗೆಲ್ಲ ಓಡಿಸಲ್ಲ ಗಾಡಿನ ರೋಡಲ್ಲಿ. ಸೊ ಬೇಡ, 10Rನ ಆ್ಯಸ್ ಇಟ್ ಈಸ್ 10R ಥರನೇ ಬಿಟ್ಟುಬಿಡೋಣ, ಅದನ್ನು ಟಚ್ ಮಾಡೋದು ಬೇಡ, ಹೊಸ ಮಾಡಲ್ ಮಾಡೋಣ 10RR ಅಂದ್ಬಿಟ್ಟು ಅದಕ್ಕೆ ಈ ಅಪ್ಡೇಟ್ಸ್ ಎಲ್ಲ ಕೊಟ್ಟರು. ಇದಕ್ಕೆ ಬೈ ಸ್ಟ್ಯಾಂಡರ್ಡೇ ಬ್ಲಿಪ್ಪರ್ ಬರುತ್ತೆ, ಆಟೋ ಬ್ಲಿಪ್ಪರ್. 10R ಇರಲಿಲ್ಲ ಆವಾಗ, ಇದರಲ್ಲಿ ಮಾತ್ರ ಬ್ಲಿಪ್ಪರ್ ಇದ್ದಿದ್ದು. ಇದಕ್ಕೆ ಫಸ್ಟ್ ಕೊಟ್ಟಿದ್ದು ಬ್ಲಿಪ್ಪರ್ನ, ಆಟೋ ಬ್ಲಿಪ್ಪರ್, ಕ್ಲಚ್ಲೆಸ್ ಡೌನ್ ಶಿಫ್ಟು. ಅಪ್ ಶಿಫ್ಟ್ ಇತ್ತು 10Rಲ್ಲೂ, ಡೌನ್ ಶಿಫ್ಟ್ ಇರಲಿಲ್ಲ, ಇದಕ್ಕೆ ಡೌನ್ ಶಿಫ್ಟಿಂಗ್ ಮಾಡಿದ್ರು, ಕ್ಲಚ್ಲೆಸ್ಸು. ಸೊ ಇವಾಗ ಚೇಂಜಸ್ ಮಾಡಿದ್ಮೇಲೆ ಇದನ್ನು ಪಬ್ಲಿಕಲ್ಲಿ ಸೇಲ್ ಮಾಡಿಲ್ಲ ಅಂದರೆ ಅವರು ರೇಸ್ಗೆ ಎಂಟ್ರಿ ಇಲ್ಲ ಈ ಮಾಡಲು. ಅದಕ್ಕೆ ಅವ್ರು ಏನು ಮಾಡಿದ್ರು ಕವಾಸಾಕಿ ಅವರು, ಸರಿ ಆಯಿತು, ಜನರಲ್ ಪಬ್ಲಿಕ್ಕಿಗೆ ಮಾಸ್ ಪ್ರೊಡಕ್ಷನ್ ಮಾಡೋದು ಬೇಡ, ಬರೀ 500 ಗಾಡಿ ಮಾಡೋಣ ಸಾಕು ಪಬ್ಲಿಕಲ್ಲಿ ಸೇಲ್ ಮಾಡೋಕ್ಕೆ ಅಂದ್ಬಿಟ್ಟು ಬರೀ 500 ಗಾಡಿ ಮಾಡಿದ್ರು. ಹಾಗೆ ಬಂದಿದೆ ಈ ZX10 RR, ರೇಸ್ ರೆಡಿ, ರೇಸ್ ರೆಪ್ಲಿಕಾ ಅಂತಲೂ ಹೇಳ್ಬೋದು, ರೇಸ್ ರೆಡಿ ಅಂತಲೂ ಹೇಳ್ಬೋದು. ಸೊ ದಟ್ಸ್ ಹೌ ದ ZX10 RR ಕೇಮ್ ಇನ್ ಟು ಫೀಲ್ಡ್. ಸೊ ಇದು ಬಂದಿದ್ದಾದ್ಮೇಲೂ ಅಷ್ಟೇ 15-16 ಆಲ್ರೆಡಿ ಚಾಂಪಿಯನ್ ಅವರು. 17, 18, 19, 20 4 ವರ್ಷ ಈ 10RRಲ್ಲೇ ಚಾಂಪಿಯನ್. ತಿರ್ಗಾ ಫಸ್ಟೇ ಗುರು ಎಲ್ಲ ರೇಸೂ ಫಸ್ಟು ಜಾನಥನ್ ರೇ ಮತ್ತು ZX10 R 10RR ಮ್ಯಾಚ್ ಮೇಡ್ ಇನ್ ಹೆವೆನ್ ಕವಾಸಾಕಿಗೆ. ಅದು ಎಸ್ಪೆಷಲಿ ಈ ಮಾಡಲ್, ಈ ಜನ್ರೇಷನ್ 10RR ಮಾತ್ರನೇ. ಯಾಕಂದರೆ 2021 ಏನು ಮಾಡಿದ್ರು, ತಿರ್ಗಾ ಹೊಸ ಜೆನ್ 10R ಬಂತು. ಅದೇ ಇವಾಗ ನಮ್ಮ ಇಂಡಿಯಾನಲ್ಲಿ ಏನಿದೆ ಕರೆಂಟ್ ಇವಾಗ ಆ ಜೆನ್ 10R, ಅದರಲ್ಲೂ 10RR ಮಾಡಿದ್ರು. ಅದರಲ್ಲಿ ಅದೇನೋ ಅವ್ರಿಗೆ ಸಾಥ್ ಕೊಡಲಿಲ್ಲ ಗಾಡಿ, ಅದು ಒಂದು ಸರಿನೂ ವಿನ್ ಆಗಲಿಲ್ಲ, ಚಾಂಪಿಯನ್ನೇ ಆಗಲಿಲ್ಲ ಆ ಗಾಡೀಲಿ. ಸೆಕೆಂಡ್ ಪ್ಲೇಸು, ಥರ್ಡ್ ಪ್ಲೇಸ್ ಎಲ್ಲ ಬಂದಿದ್ದರು, ಬಟ್ ಯಾವತ್ತೂ ಚಾಂಪಿಯನ್ ಆಗಿಲ್ಲ. ಈಗ 2025 ರಿಟೈರ್ ಆಗ್ಬಿಟ್ರು ಜಾನಥನ್ ರೇ. ಅವ್ರು ಚಾಂಪಿಯನ್ ಆಗಿದ್ದಿದ್ದು ಎಲ್ಲ ವರ್ಷವೂ ಈ ಗಾಡಿನೇ ಓಡಿಸಿದವರು, ZX10 RR. ಸೊ ಬಿಟ್ಟರೆ ನಿಮಗೆ ಇದರಲ್ಲಿ ಆ್ಯಸ್ ಅ ಸ್ಟಾಕ್ ಫಾರ್ಮು ನಿಮಗೆ 10Rಗೂ ಇದಕ್ಕೂ ಸೇಮ್ ಪವರೇನೆ, 200 ಹಾರ್ಸ್ ಪವರು, 113 Nm ಟಾರ್ಕ್ ಬರುತ್ತೆ ವಿತ್ ರ್ಯಾಮ್ ಏರ್ ಇಂಟೇಕ್. ಅಂದರೆ ಹೈ ಸ್ಪೀಡಲ್ಲಿ ಇಲ್ಲಿ ಗಾಡಿ ನುಗ್ಗುತ್ತಲ್ಲ ಆವಾಗ 213 ಹಾರ್ಸ್ ಪವರ್ ಮಾಡುತ್ತೆ ಗಾಡಿ ಇದು. ಸೊ ಎಲ್ಲ ಸ್ಪೆಕ್ ಶೀಟ್ ಎಲ್ಲ ನಾನು ಸಿಕ್ಕಾಪಟ್ಟೆ ಹೇಳ್ಬಿಟ್ಟಿದ್ದೀನಿ ಗುರು ಆಲ್ರೆಡಿ. ಸೊ ಇದಕ್ಕೆ ನೋಡಿ, ಇದನ್ನು ವಿಂಟರ್ ಟೆಸ್ಟ್ ಕಲರ್ ಅಂತಾರೆ, ಇದನ್ನ ಮ್ಯಾಟ್ ಬ್ಲ್ಯಾಕ್. ಇದು ಗಾಡಿ ಬರೋದೇ ಮ್ಯಾಟ್ ಬ್ಲ್ಯಾಕ್ ಇದು. ಆ್ಯಂಡ್ ವೀಲ್ಸ್ ಚೇಂಜು, ಇದರಲ್ಲಿ ಮಾರ್ಚೆಸಿನಿ ಫೋರ್ಸ್ಡ್ ವೀಲ್ಸ್ ಇರೋದು, ಮೆಗ್ನೀಷಿಯಮ್ ವೀಲ್ಸ್. ಸೊ ಲೈಟ್ ವೆಯ್ಟ್ ವೀಲ್ಸು, ನಿಮಗೆ ಡೈರೆಕ್ಷನ್ನು ಲೆಫ್ಟ್ ಟು ರೈಟು ಸಿಕ್ಕಾಪಟ್ಟೆ ಬೇಗ ಚೇಂಜ್ ಆಗುತ್ತೆ ಇದರಲ್ಲಿ. ನೋಡಿ ಇಲ್ಲಿದೆ ಮಾರ್ಚೆಸಿನಿ ಫೋರ್ಸ್ಡ್ ಮೆಗ್ನೀಷಿಯಮ್ ವೀಲ್ಸು. ಕ್ರೇಜಿ ಗಾಡಿ ಗುರು ಮಾತ್ರ. ನೋಡಿ ಇದರಲ್ಲಿರೋ ಟ್ಯಾಕೋ, ಆ್ಯಕ್ಚುಲಿ ಕವಾಸಾಕಿ ಅವನು ಅದು ಏನಕ್ಕೆ ಚೇಂಜ್ ಮಾಡಿದ್ನೋ ಏನೋ ಟ್ಯಾಕೋನ, ಏನು ಸೂಪರ್ ಟ್ಯಾಕೋ ಗುರು. ಈ ಟ್ಯಾಕೋಗೇ ಫೇಮಸ್ 10Rಗಳು. ನೋಡಿ ಏನು ಇದೆಲ್ಲ ಟ್ಯಾಕೋ, ಹಿಂಗೋಗಿ ಹಿಂಗೆ ಬರುತ್ತೆ. ಅದು ನೀವು ಓಡಿಸ್ತಾ ಇದ್ದಾಗೂ ಅಷ್ಟೇ, ಫುಲ್ ಇಲ್ಲಿ ಗಂಟ ಹೋಗಿ ರೆಡ್ ಲೈನ್ ಹೊಡುತ್ತೆ, ಬಿಂಗ್ 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 ಅದು ಸಕ್ಕದಾಗಿ ಬರುತ್ತೆ. ಇವಾಗ ತೋರಿಸ್ತೀನಿ ನಾನು, ಕ್ರೇಜಿ ಗಾಡಿ ಮಾತ್ರ. ಸೊ ನಮ್ಮ ಹುಲಿ 2.0ನಲ್ಲಿ ಇವಾಗ ನಾನು 1616 10R ಆ್ಯಕ್ಚುಲಿ ರೇರ್ ಸೀಟೇ ಇದ್ದಿದ್ದಿಲ್ಲ, ಕೌಲಿತ್ತು, ವಿಂಟರ್ ಟೆಸ್ಟ್ ಎಡಿಷನ್ ಕೌಲು, ಸೀಟ್ ಇರಲಿಲ್ಲ ಅದರಲ್ಲಿ, ಫುಟ್ ಪ್ಯಾಕ್ಸ್ ಕೂಡ ಇರಲಿಲ್ಲ, ಅದಕ್ಕೆ ಬರಲ್ಲ, ಸಿಂಗಲ್ ಸೀಟ್ ಅದು. ಬಟ್ ಈ ಗಾಡೀಲಿ ಫುಟ್ ಪ್ಯಾಕ್ಸು ಬರುತ್ತೆ, ಸೀಟು ಇದೆ, ಹಿಂದೆನೂ ಒಬ್ಬರು ಕುತ್ಕೋಬೋದು. ಆ್ಯಂಡ್ ನೋಡ್ತಾ ಇರ್ಬೋದು ಎಕ್ಸಾಸ್ಟು ಆಕ್ರಾಪೋವಿಚ್ ಇರೋದು ಇದರಲ್ಲಿ. ಸೊ ಈ ಆಕ್ರಾಪೋವಿಚ್ ಎಕ್ಸಾಸ್ಟು ಬರೀ ಸ್ಲಿಪ್ ಆನ್, ನಾನು ಹೇಳ್ತಾ ಇರೋದು ಇಲ್ಲಿಂದ ಬಿಟ್ಬಿಡ್ರಿ, ಬರೀ ಇಲ್ಲಿಂದ. ಆ್ಯಕ್ಚುಲಿ ನಿಮಗೆ 2017 10R ಮತ್ತು 10RR ತೊಗೊಂಡ್ರೆ ಇದನ್ನು ಗಿಫ್ಟ್ ಕೊಡೋರು ಶೋರೂಮಲ್ಲಿ 80,000, ಬರೀ ಸ್ಲಿಪ್ ಆನ್, ಬರೀ ಇಷ್ಟು ಪೀಸ್ ಮಾತ್ರ 80,000. ಸೊ ಇದನ್ನು ಗಿಫ್ಟ್ ಕೊಡೋರು, ಸೇಲ್ಸ್ನ ಬೂಸ್ಟ್ ಮಾಡೋದಕ್ಕೆ, ಓನರ್ಸ್ಗೆ ಖುಷಿ ಪಡಿಸೋದಕ್ಕೆ ಅಂತ ಇದನ್ನು ಗಿಫ್ಟ್ ಕೊಡೋರು. ಈ ಗಾಡಿ ತೊಗೊಂಡಿದ್ದು ಓನರು ಇದನ್ನು ಪಡ್ಕೊಂಡಿದ್ರು ಅವಾಗ. ಇದು ನಾನು ಹಾಕ್ಸಿರೋದು, ಇದು ಗಾಡೀಲಿ ಇರಲಿಲ್ಲ, ಗಾಡಿ ಫುಲ್ ಸ್ಟಾಕಲ್ಲಿತ್ತು. ಆ್ಯಂಡ್ ಸುಮಾರು ಐಟಮ್ಸ್ ಇದರಲ್ಲಿ ನಾನೇ ಹಾಕ್ಸಿರೋದು. ಇಲ್ಲಿ ನೋಡ್ತಾ ಇರ್ಬೋದು, ಈ ಬಾರ ಕೂಡ ಅದು ಏನಪ್ಪ, ಥ್ರಾಟಲ್ ಗ್ರಿಪ್ಸು, ಬಾರ್ ಎಂಡ್ಸು, ಇವೋಟೆಕ್ದು, ಆಮೇಲೆ 19 RCS ಕೂಡ ಹಾಕಿದ್ದೀನಿ.
ಆ್ಯಂಡ್ ಸ್ಪಾಡಾಕ್ಸ್ ಪೂಲ್ಸ್ ಹಾಕಿದ್ದೀನಿ. ವಿಂಡ್ಶೀಲ್ಡ್ ಕೂಡ ಇದರಲ್ಲಿ MRI ಇತ್ತು. ನಾನು WSBK ವಿಂಡ್ಶೀಲ್ಡ್ ಹಾಕಿದೆ. WRS ಅವರೇ ಅಫಿಷಿಯಲ್ ಸಪ್ಲೈಯರು ಕವಾಸಾಕಿಗೆ, WSBK ರೇಸ್ಗೆ. ಸೊ ನೋಡಿ ಇಲ್ಲಿ ರೇಸ್ KBA 31808 ಅಂತ ಕೋಡ್ ಇದೆ. ಇದು ರೇಸ್ ವಿಂಡ್ಶೀಲ್ಡ್. ಇದು MRIನೂ ಸೂಪರ್ ವಿಂಡ್ಶೀಲ್ಡೇ. ಸೊ ಇದು ನಾನು ಹಾಕಿರೋದು. ಈ 2 months ಗ್ಯಾಪಲ್ಲಿ ನಾನು ಆ್ಯಕ್ಚುಲಿ ಸುಮಾರು ಚೇಂಜಸ್ ಮಾಡಿದ್ದೀನಿ ಗಾಡಿನ. ನಾನು ಗಾಡಿ ತೊಗೊಂಡಾಗ ಹಿಂಗಿರಲಿಲ್ಲ. ಗಾಡಿ ತೊಗೊಂಡಾಗ ಹೆಂಗಿತ್ತು, ನಾವು ಅದ್ರ ಮೇಲೆ ಏನೇನು ತರಿಸಿದ್ವಿ, ಏನೇನು ಮಾಡಿಸಿದ್ದೀವಿ ಎಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಬರುತ್ತೆ. ಹೋಗೋಣ. ಐ ನೋ ಯುರ್ ಆಲ್ ವೇಟಿಂಗ್ ಟು ಹಿಯರ್ ದ ಎಕ್ಸಾಸ್ಟ್ ಸೌಂಡ್. ನೋಡಿ ಕೀ ಕೂಡ ಇದರದ್ದು ಸ್ಪೆಷಲ್ಲು RR ಕೀ. ಸೊ ಇದು H2R, ZX10RR ಇಂಥ ಗಾಡಿಗಳಿಗೆ ಮಾತ್ರನೇ ಈ ಕೀ ಕೊಡೋದು. ನಾರ್ಮಲ್ 10R ಈ ಕೀ ಕೊಡೋಲ್ಲ, ಬೇಸಿಕ್ ಕೀ. ಸೊ ನಮ್ಮ 10RR ಫೇಮಸ್ ಆಗಿರೋದೇ ಅದರ ಸೌಂಡ್ಗೆ. ಅದಕ್ಕೆ ಹುಲಿ ಅಂತ ನಾನು ಹೆಸರಿಟ್ಟಿದೆ ಅದರ ಸೌಂಡ್ಗೆ. ಫಸ್ಟು ನಿಮಗೆ ಸೌಂಡ್ ಕೇಳಿಸ್ಬಿಡ್ತೀನಿ ನೋಡಿ. ಇವಾಗ ತನಕ ಓಡೋಮೀಟ್ರ್ ಬರೀ 7,500 ಓಡಿದೆ, 7537. ನಾನು ತೊಗೊಂಡಾಗ ಇನ್ನೊಂದು 200-300 ಕಿಲೋಮೀಟ್ರ್ ಕಮ್ಮಿ ಇತ್ತು. ನಾನೇ ಓಡಿಸ್ಬಿಟ್ಟಿದ್ದೀನಿ ತೊಗೊಂಡಾಗ ಇನ್ನು 200-300 ಕಿಲೋಮೀಟ್ರ್. ಆನ್ ಮಾಡೋಣ. ನೋಡಿ ಗ್ರೌಲಿಂಗ್ ಯಾವುದೋ ಉಸಿರಾಡ್ತಾ ಇರೋ ಥರ ಕೇಳಿಸುತ್ತೆ ಗಾಡಿ ಇದು. ನಾನು ಇದಕ್ಕೆ ಹುಲಿ ಅಂತ ಹೆಸರಿಟ್ಟಿರೋದು. ಈ ಸೌಂಡ್ನ ದಿನ ಎಲ್ಲ ಕೇಳಿಸ್ಕೋಬೋದು ಗುರು, ಅಷ್ಟು ಚೆನ್ನಾಗಿದೆ. ಹಾಗೆ ಸೌಂಡು ಮಕ್ಕನ್ ಕ್ರೇಜಿ ಸೌಂಡ್ ಗುರು. ಲೋ ಪವರಲ್ಲಿದೆ ಗಾಡಿ. ಅವನ ಲಾಂಚ್ ಮಾಡೋಣ ರೀ ಗಾಡಿನ. ಇಲ್ಲಿ ಹೆಂಗಪ್ಪ ಲಾಂಚ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ ನಾನು. ಐ ಥಿಂಕ್ ಲ್ಯಾಪ್ ಟೈಮರು ಸೆಲೆಕ್ಟ್ ಸ್ವಿಚ್ ಎರಡೂ ಇಟ್ಕೋಬೇಕು ಅನಿಸುತ್ತೆ. ಶೆಟ್ ಇಲ್ಲ ಗುರು. ಯಾವುದು ಗುರು ಅದಕ್ಕೆ? ಓ ಮೈ ಗಾಡ್, ಕರೆಕ್ಟ್ ಲೋ ಪವರಲ್ಲಿ ಇದ್ದರೆ ಆಗಲ್ಲ ಗುರು. ಲೋ ಪವರಲ್ಲಿ ಇಡಬಾರ್ದು ಗಾಡಿ. ಫುಲ್ ಪವರಲ್ಲಿ ಮಾತ್ರ ಅನಿಸುತ್ತೆ ಲಾಂಚ್ ಕಂಟ್ರೋಲ್ ಬರೋದು. ಸೊ ಪವರ್ ಲೋ ಇಂದ ಫುಲ್ಗೆ ಇಟ್ಕೊಬಿಡೋಣ. ಹಾಂ, ಐ ಥಿಂಕ್ ಇವಾಗ ಬರ್ಬೋದು. ಮರ್ತೋಗ್ಬಿಟ್ಟಿದ್ದೀನಿ ನಾನು ಎಲ್ಲನೂ. ಮ್ಯಾನ್ಯಲ್ ಕುತ್ಕೊಂಡು ನೋಡ್ಬೇಕು. ಮ್ಯಾನ್ಯಲ್ ಐತೆ ಇದ್ರದ್ದು ಫುಲ್ಲು. ಎಸ್ ನೋಡಿ, ಇವಾಗ ಲಾಂಚ್ ಕಂಟ್ರೋಲ್ ಮಾಡಲಿದೆ ಗಾಡಿ. ಹೊಡೆಯೋಣ ಲಾಂಚು. ಲಾಂಚ್ ಕಂಟ್ರೋಲ್ ಅಂದರೆ ಫುಲ್ ರೆವ್ ಮಾಡೋಕ್ಕೆ ಬಿಡಲ್ಲ ಅದು. ಅದೇ ನಮಗೆ ಲಾಂಚ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಏನು ಇರೋದು?
ನೋಡಿದ್ರ ಡಾರ್ಲಿಂಗ್ಸ್, ಏನಕ್ಕೆ ಇಷ್ಟಪಡ್ತಾರೆ ನಮ್ಮ ಡಿವಿಯನ್ಸು ಹುಲಿನ ಇಷ್ಟೊಂದು ಅಂತ? ಇದೇ ಕಾರಣಕ್ಕೆ. ಇವನೇನು ಇದು ಕೊಡೋ ನಶೆ ಬೇರೆ ಯಾವುದು ಕೊಡಲ್ಲ ಗುರು. ಆ ಸೌಂಡು, ಈ ಟ್ಯಾಕು, ನಯ್ಯನ್ ಈ ಕಲರು, ಈ ಕದರು, ಯು ಜಸ್ಟ್ ಕಾಂಟ್ ಬೀಟ್ ಇಟ್. ಆ್ಯಕ್ಚುಲಿ ಗಾಡಿ ನಾನು ನೀಟಾಗಿ ವಾಶ್ ಮಾಡಿಸಿ ಎತ್ಕೊಂಬರ್ಬೇಕಾಯಿತು, ಕೇರ್ಲೆಸ್ ಮಾಡಿಬಿಟ್ಟೆ. ಛೇ, ಇರಲಿ ಬನ್ನಿ. ಹುಲಿ ಏನು ಡೈಲಿ ಸ್ನಾನ ಮಾಡ್ತೈತೆ. ಹೌದು, ಇದರಲ್ಲಿ LED ಲೈಟ್ಸ್ ಇದೆ ಫ್ರಂಟು. ನಮ್ಮ 1616 10RRಲ್ಲಿ ಹ್ಯಾಲೋಜನ್ ಲೈಟ್ಸ್ ಇತ್ತು, ಇದರಲ್ಲಿ ನೋಡಿ ಎರಡೂ LED ಲೈಟ್ಸು. ಸಕ್ಕತ್ತಾಗೈತಲ್ಲ. ಇದಕ್ಕೂ ಹ್ಯಾಲೋಜನ್ನೇ ಬರೋದು, ಬಟ್ ಅವ್ರ ಓನರ್ ಚೇಂಜ್ ಮಾಡಿಸಿದ್ದಾರೆ ಅನ್ಸುತ್ತೆ ನನಗೆ ಗೊತ್ತಿದ್ದಂಗೆ. ಕೇಳಿಸ್ಕೊಳ್ಳಿ ಸೌಂಡು. ಸೊ ನೋಡಿ, ಹಿಂಗೆ ಊರಾಚೆ ಬಂದ್ಬಿಟ್ಟು ಎಷ್ಟನ್ನ ಸೌಂಡ್ ಮಾಡ್ರಿ, ಯಾರಿಗೂ ಡಿಸ್ಟರ್ಬ್ ಆಗಲ್ಲ, ಯಾರಿಗೂ ಕೇಳಿಸೋದು ಇಲ್ಲ. ಆ ಸಿಟಿಲಿ ಹೊಡಿತಾ ಇರ್ತಾರೆ ಚಿಕ್ಕ ಚಿಕ್ಕ ಹುಡುಗರು ಈ ಥರ ರೆವ್ಗಳನ್ನ. ಡೋಂಟ್ ಬಿ ದಟ್ ಗಾಯ್. ಅವನಾ ಸೈಕ್ ಸಿತಾರ್ ಗಾಡಿ ಗುರು, ಏನು ಹೇಳಿ. ಅವನ ಏನು ಈ ಫೀಲು ಎಷ್ಟೋ ದಿನಗಳಾಗೋಯ್ತು ಈ ಫೀಲ್ ನಾನು ತೊಗೊಂಡು. ಇನ್ನೊಂದು ಲಂಚ್ ಮಾಡಲಾ? ಆಟೋ ಫ್ಲಿಪ್ಪರು ಕ್ರೇಜಿ ಅಲ್ಲ.
ಫಿಟ್ ಆಗಬೇಕು ಗುರು ಈ ಗಾಡಿ ಓಡ್ಸೋಕ್ಕೆ. ಹಿಂಗೆ ಎಮ್ಮೆ ಥರ ಇದ್ರೆ ಆಗಲ್ಲ, ಜಾಸ್ತಿ ಸ್ಟ್ರೈನ್ ಆಗುತ್ತೆ. ನೀವು ದಪ್ಪ ಇದ್ದಷ್ಟು ಈ ಗಾಡಿ ಓಡ್ಸೋಕ್ಕೆ ಸ್ಲಿಮ್ಮಾಗೆ ಫಿಟ್ಟಾಗೆ ಚಿರತೆ ಥರ ಇರಬೇಕು. ಆವಾಗ ಈ ಹುಲಿ ಮೇಲೆ ಕುತ್ಕೊಂಡು ಸವಾರಿ ಮಾಡ್ಬೋದು. ಆನೆ ಥರ ಇದ್ರೆ ಕಷ್ಟ. ಏನಂತೀರಲ್ಲ ಹಿಂಗೆ ಹೆಂಗೈತೆ ನಮ್ಮ ಹುಲಿ 2.0. ಹಾಂ, ನಿಮಗೋಸ್ಕರನೇ ತಿರ್ಗಾ ಬೇಟೆ ಆಡಿದ್ದೀವಿ ಹುಲಿನ. ಒಳ್ಳೆ ಗಾಡಿ ಗುರು. ಯಾಕಂದ್ ಯಾವ ಗಾಡೀಲಿದೆ ಹೇಳಿ ಈ ಥರ ಮ್ಯಾಜಿಕ್ಕು? ಈ ಸೌಂಡು, ಇವನ ಏನು ಈ ಲಿಮಿಟೆಡ್ ಕದರು, ಬ್ಯೂಟಿಫುಲ್ ಗಾಡಿ ಮಾತ್ರ. ನೋಡ್ತಾನೆ ಇರ್ಬೇಕನ್ಸುತ್ತೆ ಈ ಗಾಡಿನ. ಮ್ಯಾಟ್ ಬ್ಲ್ಯಾಕ್. ಸೊ ಹೇಳಿದ್ನಲ್ಲ, ನಾನು ಗಾಡಿ ತೊಗೊಂಡಾಗ ಹಿಂಗಿರಲಿಲ್ಲ. ಯಾಕಂದರೆ ಈ ಗಾಡಿ ಇಟ್ಟಿದ್ದವರು ಯಾರೋ ನಮ್ಮ ಥರ ಬೈಕರಲ್ಲ ಅವರು. ಈ ವಾಸ್ ಎ ಟೋಟಲಿ ಡಿಫ್ರೆಂಟ್ ಡೊಮೈನ್ ಅವ್ರದ್ದು. ಅವ್ರ ಪ್ರೊಫೆಷನ್ನೇ ಬೇರೆ. ಲೆಕ್ಕ ಹಾಕೊಳ್ರಿ, 7,000 ಓಡಿಸೋರೆ ಆಲ್ಮೋಸ್ಟು 2018ಇಂದ 18 to 26 8 ವರ್ಷನಾ? 8 ವರ್ಷಕ್ಕೆ 7,000 ಓಡಿಸೋರೆ. ವರ್ಷಕ್ಕೆ 1,000 ಕಿಲೋಮೀಟ್ರ್ ಓಡಿಸಿಲ್ಲ ಇವರು. ಸೊ ನಾನು ಬೈಕ್ ತೊಗೊಂಡಾಗ ನೀವು ನೋಡ್ತೀರಾ ಹೆಂಗಿತ್ತು ಅಂತ ಬೈಕು. ಈ ಥರ ಇರಲಿಲ್ಲ ಅದು. ಸೊ ನಾವು 2 ತಿಂಗಳ ಗ್ಯಾಪು 2-3 ತಿಂಗಳ ಗ್ಯಾಪ್ ಏನಿದೆ, ಇಷ್ಟರಲ್ಲಿ ಫುಲ್ ಟೈಮ್ ಹಾಕಿ ಹುಲಿನ ವಾಪಸ್ ಒಂದು ಫಾರ್ಮಿಗೆ ತೊಗೊಂಬಂದ್ವಿ. ಹುಲಿ ಆ್ಯಕ್ಚುಲಿ ಬೋನಲ್ಲಿ ಕೂಡ ಹಾಕ್ಬಿಟ್ಟಿದ್ರಿ ಈ ಹುಲಿನ ಪಾಪ. ಇವಾಗ ನಾವು ಕಾಡಿಗೆ ಬಿಟ್ಟಿದ್ದೀವಿ, ಬೇಟೆ ಆಡ್ಕೋ ಹುಲಿ ಥರ ಬದುಕು ಅಂತ. ಸೊ ಹೇಳ್ದೆ ನಿಮಗೆ 15-16 ಆದಮೇಲೆ 17ಗೆ ಫುಲ್ ಅಪ್ಡೇಟ್ಸ್ ಮಾಡಿಬಿಟ್ಟು 10RR ಲಾಂಚ್ ಮಾಡ್ದೆ ಅಂತ. ಅವಾಗ ಬಂದಿದ್ದು ವರ್ಷದ ಗಾಡಿನೇ ಇದು ZX-10RR. ಇದು ಮ್ಯಾನುಫ್ಯಾಕ್ಚರ್ ಆಗಿರೋದೇ 2017ಅಲ್ಲಿ. ಇದೇ ಒರಿಜಿನಲ್ ZX-10RR. ಇದಾದಮೇಲೆ ಬಂದಿದ್ದು ನಮ್ಮ CKD ಹುಲಿ, ನಮ್ಮ 1616 10RR ಏನಿದೆ ಅದು ಕಾಸ್ಟ್ ಕಟ್ಟಿಂಗ್ ವರ್ಷನ್ ಆಫ್ ದ ಸೇಮ್ ಬೈಕ್. ಅದರಲ್ಲಿ ಏನು ಮಾಡ್ದ, ಇದೆಲ್ಲ ಎತ್ಬಿಟ್ಟ, ರಬ್ಬರ್ ಟ್ಯೂಬ್ ಕೊಟ್ಟ, ಸ್ಟೀಲ್ ಬೇಡೆಡ್ ಬ್ರೇಕ್ ಲೈನ್ಸ್ ಇರಲಿಲ್ಲ ಅದರಲ್ಲಿ, ಬೇರೆ ಏನೇನೋ ಮೈನರ್ ಚೇಂಜಸ್ ಇಟ್ಟ. ಫುಲ್ ಅದು ಲೋಕಲಿ ಮ್ಯಾನುಫ್ಯಾಕ್ಚರ್ ಮಾಡೋ ಥರ ಲೋಕಲ್ ಅಸೆಂಬಲ್ ಮಾಡ್ದ. ಅದನ್ನ CBU ಯೂನಿಟ್ ಅಲ್ಲ ಅದು. ಸೊ ಆ ಗಾಡಿ 16 ಲಕ್ಷ ಇತ್ತು ಎಕ್ಸ್ ಶೋರೂಮು ಅದು ಸೇಲ್ಗಿದ್ದಾಗ. ಇದೆಷ್ಟಿತ್ತು ಗೊತ್ತಾ 2017ಅಲ್ಲಿ? 22 ಲಕ್ಷ ಎಕ್ಸ್ ಶೋರೂಮೇ ಇದು. 22 lakhs ಬರೀ ಎಕ್ಸ್ ಶೋರೂಮೇ ಐತೆ ಇದು. ಸೊ ಆ ಗಾಡಿಗೂ ಇದಕ್ಕೂ ಅಲ್ಲಿಗೆ ಎಷ್ಟಾಯಿತು? 6 lakhs ಜಾಸ್ತಿ ಇದು. CKD ಹುಲಿಗಿನ ಇದು CBU 10RR 6 lakhs ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ದಟ್. ಸೊ ಆನ್ ರೋಡ್ ಇದು ಆಲ್ಮೋಸ್ಟ್ 26-27 lakhs ಗುರು ಆನ್ ರೋಡ್ ಇದು. ಅದು ಆನ್ ರೋಡೇ 21 ಚೇಂಜು. ಇದು 26-27 lakhs ಆನ್ ರೋಡು. ಈ ಪ್ರೈಸ್ ಪಾಯಿಂಟಲ್ಲಿ ಯಾರೋ ತೊಗೋತಾ ಇರಲಿಲ್ಲ ಈ ಗಾಡಿನ. ಅಂದರೆ ಬೇರೆ ಮಾರ್ಕೆಟ್ಸಲ್ಲಿ ಯಾರೂ ಮುಟ್ತಾ ಇರಲಿಲ್ಲ. ಏನು ಇವರು ಇಷ್ಟೊಂದು ಎಕ್ಸ್ಪೆನ್ಸಿವ್? ಯಾಕಂದರೆ ಆವಾಗ BMW ಅವರು ಇದ್ದರು ಕಾಂಪಿಟೇಷನ್ಗೆ, ಡುಕಾಟಿ, BMW ಅವ್ರ ಗಾಡಿಗಳೆಲ್ಲ ಆಲ್ಮೋಸ್ಟ್ ಅದೇ ಪ್ರೈಸ್ ರೇಂಜಲ್ಲೇ ಇತ್ತು. ಸೊ ಕವಾಸಕ್ಕಿಗೆ ಯಾರು ಅಷ್ಟೊಂದು ದುಡ್ಡು ಹಾಕೋಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ಇವನೇನು ಮಾಡ್ಬಿಟ್ಟ, ಕಾಸ್ಟ್ ಕಟ್ಟಿಂಗ್ ಮಾಡ್ಬಿಡೋಣ. ಸರಿ ಆಯಿತು, ಇಂಜಿನ್ ಎಲ್ಲ ಸೇಮೇ ಇರುತ್ತೆ, ಬೇರೆ ಪಾರ್ಟ್ಸ್ ಎಲ್ಲ ಒಂಚೂರು ಕ್ವಾಲಿಟಿ ಎಲ್ಲ ಲೋಕಲೈಸ್ ಮಾಡಿಬಿಡೋಣ ಅಂದ್ಬಿಟ್ಟು CKD 10RRಗಳು ಮಾಡಿದ್ರು. ಅವಾಗ 6 ಲಕ್ಷ ಡೌನ್ ಆಯಿತು ಪ್ರೈಸು. ಅವಾಗ ಸ್ವಲ್ಪ ಸೇಲ್ ಆಯಿತು, ಗಾಡಿಗೆ ಬೂಸ್ಟ್ ಆಯಿತು. ಆ್ಯಕ್ಚುಲಿ 10Rನೇ ಅವಾಗ ಬರೀ 12 lakhs ಚೇಂಜ್ ಇತ್ತು ಎಕ್ಸ್ ಶೋರೂಮ್. 10R ಲೋಕಲ್ ಅಸೆಂಬಲ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಇಂಡಿಯಾಲಿ 2018ಅಲ್ಲಿ ಮಾಡಿದ್ದವರು. ಸೊ ಅವಾಗ ಬಂದಿದೆ ನಮ್ಮ ಹುಲಿ 1616 10RR. ಬಟ್ ಇದು ಒರಿಜಿನಲ್ ಹುಲಿ, OG ಹುಲಿ ಇದು. ನೋ ಚೇಂಜಸ್. CBU ಆ್ಯಸ್ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಆ್ಯಂಡ್ ಅವಾಗ ಇದನ್ನು ಗಿಫ್ಟಾಗಿ ಕೊಡೋರು, 80,000 ರೂಪಾಯಿ ಎಕ್ಸಾಸ್ಟ್ ಕೂಡ ಗಿಫ್ಟಾಗಿ ಕೊಡೋರು. ನೋಡಿ ಟೈಟಾನಿಯಮ್ಮು ಇವಾಗ ಇಷ್ಟೊತ್ತು ಓಡಿಸ್ದೆ, ಕೈಯಲ್ಲಿ ನಾನು ಮುಟ್ಟಿಂಗ್ ಹಿಡ್ಕೊಬೋದು, ಅಷ್ಟು ತಣ್ಣಗಾಗ್ಬಿಟ್ಟೈತೆ. ಸೊ ಮ್ಯಾಕ್ಸಿಮಮ್ 5 ನಿಮಿಷದಲ್ಲಿ ಟೈಟಾನಿಯಮ್ ಫುಲ್ ಕೂಲ್ ಆಗೋಗುತ್ತೆ. ಅದೇ ಟೈಟಾನಿಯಮ್ದು ಕ್ಯಾರೆಕ್ಟರ್. ಆ್ಯಂಡ್ ಈ ಎಕ್ಸಾಸ್ಟು ನಮ್ಮ ಆರೋ ಎಕ್ಸಾಸ್ಟ್ ಏನಿತ್ತು ನಮ್ಮ ಹಳೆ 10RRಲ್ಲಿ ಅದಕ್ಕಿಂತ ಫಾರ್ ಬೆಟರ್ ಎಕ್ಸಾಸ್ಟ್ ಇದು. ಯಾಕಂದರೆ ಅದು ಜಸ್ಟ್ ಫಾರ್ ಸೌಂಡ್ ಅದು ಒಳ್ಳೆ ಎಕ್ಸಾಸ್ಟೇ, ಇಲ್ಲ ಅಂತಿಲ್ಲ. ಅದಕ್ಕೂ DB ಕಿಲ್ಲರ್ ಎಲ್ಲ ಆಪ್ಷನ್ ಇದೆ. ಆ್ಯಂಡ್ ಇವನ್ ದಟ್ ಈಸ್ ಟೈಟಾನಿಯಮ್. ಬಟ್ ಇದು ನಿಮಗೆ ಗಾಡಿ ಟಾರ್ಕ್ ಎಲ್ಲೂ ಕಮ್ಮಿ ಆಗೋಲ್ಲ. ಅದರಲ್ಲಿ ಏನಾಗ್ಬಿಡುತ್ತೆ, ಲೋ ಆ್ಯಂಡ್ ಟಾರ್ಕ್ ಕೊಟ್ಟೋಗ್ಬಿಡುತ್ತೆ ಆರೋನಲ್ಲಿ. ಇದರಲ್ಲಿ ಟಾರ್ಕ್ ಏನೂ ಆಗೋಲ್ಲ. ಆ್ಯಂಡ್ ಇದಕ್ಕೆ ಅಂತಲೇ ಡೆಡಿಕೇಟೆಡ್ ಮ್ಯಾಪ್ ಮಾಡಿದ್ದಾರೆ. ಫ್ಯೂಲ್ ಕಮಾಂಡರ್ ಹಾಕಿದಾಗ ನಾನು ಹೇಳ್ತೀನಿ, ಅದೆಲ್ಲ ಫ್ಯೂಲ್ ಕಮಾಂಡರ್ ಐತೆ ಇದು ಗಾಡಿಗೆ, ನಾನು ಇನ್ನೂ ಹಾಕ್ಸಿಲ್ಲ, ತರಿಸಿದ್ದೀನಿ. ಸೊ ಇದಕ್ಕೆ ಅಂತಲೇ ಮ್ಯಾಪ್ ಮಾಡಿದ್ದಾರೆ ಆಕ್ರಾಪೋವಿಕ್ ಅವರು. ಅದನ್ನು ಹಾಕಿದ್ರೆ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಇರುತ್ತೆ. ನಾನು ಅದೇ ಈ ಗಾಡೀಲಿ ಆಲ್ರೆಡಿ ಇದಿತ್ತು, ಹಂಗಾಗಿ ನಾನು ಇದನ್ನು ಮಾತ್ರ ತರಿಸ್ಕೊಂಡೆ. ಯಾಕಂದರೆ ಬರೀ ಇಷ್ಟು ಪೀಸೇನೋ 80,000 ಇದು. ಸೊ ಫುಲ್ ಆರೋದು 3/4 ಸಿಸ್ಟಮ್ಮೇ 65,000ನೋ 70,000ನೋ ಅಷ್ಟೇ.
ಇದಕ್ಕೆ ಈ ಪೀಸೇ 80,000. ಸೊ ಆಮೇಲೆ ತಿರ್ಗಾ ನಾನು 38,000ನೋ 40,000ನೋ ಕೊಟ್ಟು ಈ ಕನೆಕ್ಟಿಂಗ್ ಪೈಪ್ ತರಿಸ್ಕೊಂಡೆ. ಅದೆಲ್ಲ ನೋಡ್ತೀರಾ ನೀವು ನೆಕ್ಸ್ಟ್ ವೀಡಿಯೋಸಲ್ಲಿ. ಸೊ ಇದು ನೆಕ್ಸ್ಟ್ ಲೆವೆಲ್ ಎಕ್ಸಾಸ್ಟ್ ಇದೆ ಆ್ಯಕ್ಚುಲಿ. ಇದಕ್ಕೂ ಡಿ ಬಿ ಕಿಲ್ಲರ್ ಬರುತ್ತೆ, ನಾನು ಹಾಕಿಲ್ಲ. ಡಿ ಬಿ ಕಿಲ್ಲರ್ ಬರುತ್ತೆ ಇದಕ್ಕೂ. ಬ್ಯೂಟಿಫುಲ್ ಎಕ್ಸಾಸ್ಟ್ ಇದು, ಶಾರ್ಟಿ ಅಕ್ರಾ ಶಾರ್ಟಿ ಇದು. ಆ್ಯಂಡ್ ಟೈರ್ಸ್ ನೋಡ್ಬೋದು, ರಾಸೋ 3 ಇದೆ ಇದರಲ್ಲಿ. ಪಿರೆಲಿ ರಾಸೋ 3 ಪ್ರಾಪರ್ ಸ್ಪೋರ್ಟ್ ಟೈರ್ಸ್ ಇವೆಲ್ಲ. ಈ ಗಾಡಿಗೆ 7 ಮರ್ಸಿ ಟೈರ್ ಇದು. ನಾನು ಲಾಸ್ಟ್ ಟೈಮ್ ನನ್ನ 10RRಗೆ ರೋಡ್ 5 ಹಾಕಿದೆ ಅನಿಸುತ್ತೆ. ದಟ್ ಈಸ್ ಆ್ಯಕ್ಚುಲಿ ಫಾರ್ ಟೂರಿಂಗ್. ಈ ಥರ ಸ್ಪೋರ್ಟ್ಸ್ ಸೂಪರ್ ಬೈಕಿಗೆಲ್ಲ ಹಾಕೋ ಟೈರ್ ಅಲ್ಲ ಅದು. ಅದು ಬುಜಾಕ್ ಚೆನ್ನಾಗಿರುತ್ತೆ, ಸ್ಟ್ರೈಟ್ ಲೈನ್ಸ್ ಹೋಗೋ ಗಾಡಿಗಳು ಚೆನ್ನಾಗಿರ್ತಾವೆ. ಇದು ಪ್ರಾಪರ್ ಸ್ಪೋರ್ಟ್ ಟೈರ್ಸ್ ಇವೆಲ್ಲ, ಸೂಪರ್ ಸ್ಪೋರ್ಟ್ ಟೈರ್ಸ್. ಫುಲ್ ಲೀನ್, ಫುಲ್ ಟ್ರ್ಯಾಕೆಲ್ಲ ಹೊಡಿಬೋದು ಇದರಲ್ಲಿ ಆರಾಮಾಗೆ. ಅಷ್ಟು ಚೆನ್ನಾಗಿದೆ, ಒಳ್ಳೆ ಟೈರ್ಸ್ ಇದು. ವೆರಿ ಎಕ್ಸ್ಪೆನ್ಸಿವ್ ಆಲ್ಸೋ. ಒಂದು ಸೆಟ್ಟೇ ಇದಕ್ಕೆ 50,000 ಮೇಲೆ ಇದೆ ಅನಿಸುತ್ತೆ, ಒಂದು ಸೆಟ್ಟು ಫ್ರಂಟ್ ಟು ಬ್ಯಾಕ್. ಟೇಲ್ ಟೈಡಿನೂ ಇತ್ತು ಈ ಗಾಡೀಲಿ, ನಾನೇ ಎತ್ಬಿಟ್ಟೆ. ಅದಕ್ಕೆ ಸ್ಟಾಕ್ ಇಂಡಿಕೇಟರ್ಸ್ ಹಾಕ್ಬಿಟ್ಟಿದ್ರು ಅವ್ರು, ದಪ್ಪ ಬರುತ್ತೆ ಸ್ಟಾಕ್ ಇಂಡಿಕೇಟರ್ಸು ರೇರು, ಅದನ್ನು ಹಾಕ್ಬಿಟ್ಟಿದ್ರು ಆ ಟೇಲ್ ಟೈಡಿಗೆ. ಸೊ ಮೋಸ್ಟ್ಲಿ ನಾನು ಈ KTMದು ಚಿಕ್ಕ LED ಇಂಡಿಕೇಟರ್ಸ್ ಹಾಕಿ ತಿರ್ಗಾ ಇನ್ಸ್ಟಾಲ್ ಮಾಡ್ತೀನಿ. ಸೊ ದಟ್ ಸೈಡ್ ಈ ವಿಡಿಯೋಗೆ ಇಷ್ಟೇ ಡಾರ್ಲಿಂಗ್ಸ್. ನೋಡ್ತೀರಾ ಇನ್ಮೇಲೆ ಹುಲಿನ ಬೇಜಾನು, ತಲೆ ಕೆಡಿಸ್ಕೋಬೇಡಿ, ನಮ್ಮ ಹತ್ರನೇ ಇರ್ತದೆ, ಎಲ್ಲೂ ಹೋಗಲ್ಲ. ವಾಪಸ್ ಹುಲಿ ಫೀಲ್ ಸಿಗ್ತಾ ಹೆಂಗನ್ಸ್ತು ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಬಾಯ್.